ನಳಚರಿತ್ರೆ, ಮೋಹನ ತರಂಗಿಣಿ, ರಾಮಧ್ಯಾನ ಚರಿತ, ಹರಿಭಕ್ತ ಸಾರ ಹೀಗೆ ಕನ್ನಡದ ಫೇಮಸ್ ಲಿಟ್ರೇಚರ್ನ ಬರೆದಿರೋ ಕನಕದಾಸರನ ಲೈಫ್ನ ವಿವಿಧ ಫೇಸಸ್ ತಿಳ್ಕೊಳ್ಳೋಕೆ ನಾವಿವತ್ತು ಬಂದಿರೋದು ಹಾವೇರಿ ಜಿಲ್ಲೆ ಕಾಗಿನೆಲೆ ತಾಲೂಕಿನ ಕನಕದಾಸ ಪಾರ್ಕ್. ಕಾಗಿನೆಲೆ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿದೆ. ಹಾವೇರಿಯಿಂದ ಕಾಗಿನೆಲೆಗೆ ಬಸ್ಸಲ್ಲೂ ಹೋಗ್ಬೋದು ಆ್ಯಂಡ್ ಶೇರ್ಡ್ ಆಟೋಸು ಇರುತ್ತೆ. ಕನಕದಾಸರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ. ಬಾಡ ಕನಕದಾಸರ ಹುಟ್ಟೂರು. ಕಾಗಿನೆಲೆ ಕನಕದಾಸರಿಗೆ ಸಮರ್ಪಿಸಿದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕೇಂದ್ರ. ಹೀಗಾಗಿ ಎರಡು ಸ್ಥಳಗಳನ್ನು ಕನಕದಾಸರ ಜೀವನದ ಎರಡು ಅಧ್ಯಾಯಗಳಂತೆ ನೋಡಬಹುದು. ಒಂದು ಹುಟ್ಟು ಬೆಳೆದ ಕುಟೀರ, ಮತ್ತೊಂದು ಪರಂಪರೆಯನ್ನು ಉಳಿಸುವ ಪೀಠ. ರೋಡ್ ಕಂಡೀಷನ್ ಡೀಸೆಂಟ್ ಆಗಿದೆ ಎಕ್ಸೆಪ್ಟ್ ಲಾಸ್ಟ್ 1 to 2 kilometers. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ನಾವು ಹಾವೇರಿಯಲ್ಲಿರೋ ಕಾಗಿನೆಲೆಗೆ ಬಂದಿದ್ದೀವಿ. ಇಲ್ಲಿ ಕನಕಲೋಕ ಅಂತ ಕಾಣ್ತಿದೆಯಲ್ಲ, ಇದು ಕಾಗಿನೆಲೆಯಲ್ಲಿರೋದು ಪಾರ್ಕು. ತುಂಬ ಚೆನ್ನಾಗಿದೆ ಅಂತ ಕೇಳಿದ್ವಿ, ಬಟ್ ಇವತ್ತು ನೋಡೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಇಲ್ಲಿ ಮೆನ್ಷನ್ ಮಾಡಿರೋ ಥರ ಟೈಮಿಂಗ್ಸ್ ಬಂದು 9:30 ಇಂದ 5 o'clock ಇದೆ. ಡ್ಯಾನ್ಸ್ ಫೀಸು 20 rupees, ಮಕ್ಕಳಿಗೆ 10 rupees ಇದೆ. ಒಳಗಡೆ ಹೋಗೋಣ ಈಗ. ಕಮ್ ಶ್ರೇಯಾನ್. ಕಾಗಿನೆಲೆ ಪಾರ್ಕಲ್ಲಿ ಕನಕದಾಸರದ್ದು ಅವ್ರ ಲೈಫ್ ಸ್ಟೈಲದ್ದು ವೇರಿಯಸ್ ಸ್ಟೇಜಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ 5 ಸ್ಟ್ಯಾಚ್ಯೂಸ್ ಇಂದ. ಎಲ್ಲ ಸ್ಟ್ಯಾಚ್ಯೂಸ್ ನೋಡೋಣ, ಆಮೇಲೆ ಪಾರ್ಕ್ ಬಗ್ಗೆ ತಿಳ್ಕೊಳ್ಳೋಣ ಮುಂದೋದಂಗೆ. ಸೊ ಕನಕದಾಸರ ಫಸ್ಟ್ ಹೆಸರು ತಿಮ್ಮಪ್ಪ ಅಂತ. ತಿಮ್ಮಪ್ಪನವರು ತಿರುಪತಿ ಪ್ರಸಾದ ಜನಿಸಿದ್ರು ಅಂತ ಅವ್ರನ್ನ ತಿಮ್ಮಪ್ಪ ಅಂತ ಹೆಸರಿಟ್ಟು. ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಬಂದ ತಕ್ಷಣ ಅದೇ ಸ್ಟ್ಯಾಚ್ಯೂ ಇದೆ, ಇಲ್ಲಿ ನೋಡ್ಬೋದು. ಸೊ ಅವ್ರ ತಂದೆ ತಾಯಿ ಅವ್ರನ್ನ ಎತ್ಕೊಂಡು ಸ್ಟ್ಯಾಚ್ಯೂ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ಲೈಫ್ ಸ್ಟೋರಿ. ಮುಂದೆ ನೋಡೋಣ. ಮುಂದಿನ ತಿಮ್ಮಪ್ಪನವ್ರು ಹುಟ್ಟಿದ್ದು ಹಾವೇರಿ ಜಿಲ್ಲೆ ಬಾಡ ಅನ್ನೋ ಗ್ರಾಮದಲ್ಲಿ. ಸೊ ಅವ್ರದ್ದು ಅಭ್ಯಾಸನೂ ಎಲ್ಲ ಕಂಪ್ಲೀಟ್ ಆಗಿದ್ದು ಹಾವೇರಿ ಜಿಲ್ಲೆಯಲ್ಲೇ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟ್ಯಾಚ್ಯೂ ನೋಡ್ಬೋದು, ಅಲ್ಲಿ ಬಂಕಾಪುರದಲ್ಲಿ, ಹಾವೇರಿ ಜಿಲ್ಲೆ ಇರುವ ಬಂಕಾಪುರದಲ್ಲಿ ಅವರು ಹೇಗೆ ಸ್ಟಡಿ ಆಗಿತ್ತು ಅನ್ನೋದನ್ನ ಒಂದು ಸಣ್ಣ ಸ್ಟ್ಯಾಚ್ಯೂ ಮೂಲಕ ಹೇಳ್ತಾ ಇದ್ದಾರೆ. ಆದಂಗೆ ತಿಮ್ಮಪ್ಪ ಅವ್ರದ್ದು ಅಭ್ಯಾಸ ಮುಂದೋಗ್ತಾ ಹೋಗುತ್ತೆ. ಸೊ ಮುಂದೆ ಒಂದು ಸ್ಟೇಜಲ್ಲಿ ಅವ್ರಿಗೇನೋ ನೆಲ ಆಗಬೇಕಾದ್ರೆ ಒಂದು ಫುಲ್ ಬುಟ್ಟಿ ತುಂಬ ಬಂಗಾರ ಸಿಗುತ್ತೆ. ಸೊ ಆ ಕನಕನ, ಆ ಬಂಗಾರವನ್ನು ಅವ್ರು ಏನು ಮಾಡ್ತಾರೆ, ಗ್ರಾಮಕ್ಕೆ ದಾನ ಮಾಡ್ತಾರೆ. ಅಲ್ಲಿಂದ ಬಂಗಾರದಿಂದ ಟೆಂಪಲ್ ಕಟ್ಟಿ ಅಂತ. ಸೊ ಅಲ್ಲಿಂದ ಅವರು ತಿಮ್ಮಪ್ಪನಿಂದ ಕನಕ ನಾಯಕನಾಗಿ ಚೇಂಜ್ ಆಗುತ್ತೆ ಅವರು. ಸೊ ಕನಕ ನಾಯಕರು ಹಂಗೆ ಮುಂದೆ ಅವರು ರಾಜವಂಶಸ್ಥರು ಇರ್ತಾರೆ. ಸೊ ಅವರು ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ. ಸೊ ಅವಾಗ ಮಾಡ್ಬೇಕಾದ್ರೆ ಒಂದು ಹಿಂದೆ ನೋಡ್ತಾ ಇದ್ದೀರಲ್ಲ, ಸೊ ಇದು ಮೇಜರ್ ಪಾಯಿಂಟ್ ಆಗಿದ್ದು ಕನಕ ನಾಯಕರಿಂದ ಕನಕದಾಸರ ಟರ್ನ್ ಅನ್ನೋದಕ್ಕೆ. ಸೊ ಒಂದು ಯುದ್ಧದಲ್ಲಿ ಅವ್ರಿಗೆ ತೀವ್ರವಾಗಿ ಸೀರಿಯಸ್ ಆಗಿ ಇಂಜುರಿ ಆಗುತ್ತೆ. ಸೊ ಇಂಜುರಿ ಆದಾಗ ಅವರು ಆ ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ. ಸೊ ಅಲ್ಲಿಂದ ಕನಕ ನಾಯಕರಿಂದ ಕನಕದಾಸರಾಗಿ ಅವ್ರದ್ದು ಸೆಕೆಂಡ್ ಫೇಸ್ ಆಫ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಕನಕದಾಸರು ಉಡುಪಿ ಅಥವಾ ಕನಕನ ಕಿಂಡಿ ಸ್ಟೋರಿ ತುಂಬ ಜನರಿಗೆ ಗೊತ್ತಿರುತ್ತೆ. ಏನಂತ ಅಂದರೆ ಅವರು ಕನಕ ನಾಯಕರಿಂದ ಕನಕದಾಸರಾಗ್ತಾರಲ್ಲ. ಸೊ ದಾಸರಾಗಿ ಅವರು ಉಡುಪಿಗೆ ಹೋಗಿರ್ತಾರೆ ಶ್ರೀಕೃಷ್ಣನ ದರ್ಶನ ಮಾಡೋದಂತ. ದರ್ಶನ ಮಾಡೋಕ್ಕೆ ಹೋದಾಗ ಅಲ್ಲಿ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಅಲ್ಲಿ ಪುರೋಹಿತರು ಅವ್ರಿಗೆ ಒಳಗೆ ಎಂಟ್ರಿ ಕೊಡಲ್ಲ. ಇಲ್ಲಿ ನೋಡ್ಬೋದು, ಅದನ್ನು ಕೊಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಕನಕದಾಸರ ಶ್ರೀಕೃಷ್ಣ ವಿಗ್ರಹನೇ ಗರ್ಭಗೃಹದಲ್ಲಿ ಶ್ರೀಕೃಷ್ಣ ವಿಗ್ರಹನೇ ಟರ್ನ್ ಆಗುತ್ತೆ. ಮನಸ್ಸಿಗೆ ಟರ್ನ್ ಆಗಿ ಕನಕದಾಸಲ್ಲಿ ಇರ್ತಾರಲ್ಲ ಅದೇ ಗೋಡೆಯಲ್ಲಿ ಅವ್ರಿಗೆ ದರ್ಶನ ಸಿಗುತ್ತೆ. ಸೊ ಅದನ್ನು ತಿಳ್ಕೊಳ್ತಿದ್ದಾರೆ. ನೀವೀಗೆಲ್ಲ ನೋಡ್ತಾ ಇರೋದು, ಇದು ಬಿಳಿಗಿರಿ ರಂಗನ ಮಠದಲ್ಲಿ ಸೋಲಿಗ ಜನಾಂಗದವರಿಗೆ ಒಂದು ಆನೆ ತೊಂದರೆ ಕೊಡ್ತಾ ಇತ್ತು. ಆ ಆನೆ ಕನಕದಾಸರಿಗೆ ಶರಣಾಗಿರೋದು ಇಲ್ಲಿ ನೋಡ್ತಾ ಇತ್ತು. ಈ ಕನಕದಾಸರು ಏನು ಮಾಡ್ತಾರೆ, ಈ ಆನೆಯನ್ನು ನಂಜನಗೂಡಿನಲ್ಲಿ ಬಿಟ್ಟು ಬರ್ತಾರೆ ಅಂತ ಒಬ್ಬರ ಬಾಯಿಗೆ ಹರಡಿ ಗೊತ್ತಾಗಿರೋದಂತೆ ಇದು. ಸೊ ಈ ಥರ ಇದು ಆನೆನ ನಂಜನಗೂಡಿನಲ್ಲಿ ಬಿಟ್ಟು ಬರ್ತಾರೆ. ಇದು ಒಂದೊಂದು ಜೀವನದ ಹಂತದಲ್ಲಿ ಆಗಿರುವಂಥ ಕಥೆಗಳನ್ನ ಇಲ್ಲಿ ಮೂರ್ತಿ ರೂಪದಲ್ಲಿ ಕೆತ್ತಿ ಇಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಗೊತ್ತಿರಲ್ವೋ ಅವ್ರಿಗೆಲ್ಲ ನೋಡಿ ತಿಳ್ಕೊಳ್ಳೋಕ್ಕೆ ಒಂದು ಮಾದರಿ ಅಂತ ಹೇಳ್ಬೋದು. ಈ ಕಾಗಿನೆಲೆ ಪಾರ್ಕು ತುಂಬ ದೊಡ್ಡದಾಗಿದ್ದು ಇದನ್ನು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಹಾವೇರಿಲಿರೋ ಒನ್ ಆಫ್ ದ ಬೆಸ್ಟ್ 1 day ಔಟಿಂಗ್ ಪಾರ್ಕ್ ಅಷ್ಟೇ ಅಲ್ಲ, ಫೋಟೋಗ್ರಫಿ ಸ್ಪಾಟ್ ಕೂಡ ಆಗಿದೆ.
ಈ ಪಾರ್ಕ್ ಒಳಗಡೆ ಯಾವುದೇ ಫುಡ್ ಕ್ಯಾಂಟೀನ್ ಇರಲ್ಲ, ಸೊ ಯು ಹ್ಯಾವ್ ಟು ಕ್ಯಾರಿ ಯುವರ್ ಓನ್ ಫುಡ್. ಪಾರ್ಕಲ್ಲಿ ಹಂಗೆ ನೋಡ್ಕೊಂಡು ಮುಂದೆ ಬರ್ತಾ ಒಂದು 500 ಮೀಟರ್ ಒಳಗಡೆ ಬಂದ ತಕ್ಷಣ ನಾವು ಸ್ಟ್ಯಾಚ್ಯೂಸ್ ಎಲ್ಲ ನೋಡಿದ್ವಲ್ಲ, ಸೊ ಅದ್ರ ನೆಕ್ಸ್ಟ್ ಮುಂದೆ ಹತ್ಕೊಂಡು ಬಂದ್ರೆ ಇಲ್ಲೊಂದು ನಿಸರ್ಗ ಮನೆ ಅಂತ ಇದೆ, ಕನಕದಾಸರ ನಿಸರ್ಗ ಮನೆ, ಅದ್ರ ಒಳಗಡೆ ಹೋಗೋಣ. ಇಲ್ಲೇ ಒಂದು ಚಿಕ್ಕ ವಾಟರ್ ಪಾರ್ಕು ಇದೆ, ನಾಟ್ ಆಕ್ಚುಲಿ ಪಾರ್ಕ್ ಬಟ್ ಸಣ್ಣದೊಂದು ಪೂಲ್ ತರ, ಜಸ್ಟ್ ರಿಫ್ರೆಶ್ ಸಮಟೈಮ್. ಇದೆಲ್ಲ ಪಕ್ಕದಲ್ಲಿ ನೋಡ್ತಾ ಇದ್ರಲ್ಲ ಸ್ಟಾಲ್ಸ್, ಇಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮೇ ಬಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇಲ್ಲೆಲ್ಲ ಸ್ಟಾಲ್ಸ್ ಓಪನ್ ಆಗ್ತದೆ, ಬಟ್ ಆಸ್ ಆಫ್ ಸ್ಟಿಲ್ ಕ್ಲೋಸ್, ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಪಾರ್ಕ್ ನಲ್ಲಿ ಹಂಗೆ ನೋಡ್ತಾ ಮುಂದೆ ಬಂದಾಗ ಈ ಪ್ಲೇಸ್ ಅಲ್ಲಿ ನಮ್ಗೆ ಸಿಕ್ಕಿದ್ದು ಕನಕದಾಸರು ನೋಡಿಸ್ತಾ ಇದ್ರಲ್ಲ ಆ ವೀಣೆ ಎಷ್ಟು ಬ್ಯೂಟಿಫುಲ್ ಆಗಿ ಪ್ಲೇಸ್ ಮಾಡಿದ್ರು ನೋಡಿ. ಇವಾಗ ಅಲ್ಲಿ ಕಾರ್ನ್ ತಗೊಂಡ್ವಿ, ಸೊ ತಿನ್ಕೊಳ್ತಾ ಇವಾಗ ಈ ಮ್ಯೂಸಿಕ್ ಫೌಂಟೇನ್ ಇದೆ ನೋಡಕ್ ಹೋಗೋಣ. ಸೊ ಈ ತರ ಇದೆ, ಇಲ್ಲಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಮುಂದ್ಗಡೆ ಹೋಗ್ಬೇಕು. ಸೊ ಇದು 6:30 ಸ್ಟಾರ್ಟ್ ಆಗುತ್ತೆ. ಅದು ಅವರು ಹಾಕಿದ್ದಾರೆ ಕನಿಷ್ಠ 50 ಜನಕ್ಕಿಂತ ಜಾಸ್ತಿ ಜನ ಇದ್ರೆ ಮಾತ್ರ ಅದು ಫೌಂಟೇನ್ ಆನ್ ಮಾಡ್ತಾರಂತ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇದ್ದಾರೆ ಜನ. ಲೆಟ್ಸ್ ಗೋ. ಇವಾಗ ಒಂದು 5 ಸಾಂಗ್ಸ್ ಹಾಕಿದ್ರು, ನೋಡ್ಕೊಂಡು ಹೊರಡ್ತಾ ಇದ್ವಿ. ಆಲ್ರೆಡಿ ಟೈಮ್ ಬಂದು 7:35 ಆಗಿದೆ. ಇಲ್ಲಿ ಆನ್ ದ ವೇ ನಾವು ಬರುವಾಗ ನಮಗೆ ಕನಕದಾಸರ ಅಧಿಷ್ಠಾನದ ಟೆಂಪಲ್ ಇದೆ, ಅಂದರೆ ಅವರು ಕನಕದಾಸರ ಗದ್ದಿಗೆ ಸಮಾಧಿ ಆಗಿರೋದು. ಅಲ್ಲಿ ಒಳಗಡೆ ಹೋಗೋಣ. ಇದಾಗಿತ್ತು ಗೈಸ್ ಇವತ್ತಿನ ನಮ್ಮ ಕಾಗಿನೆಲೆಯ ಕನಕದಾಸ ಪಾರ್ಕ್ ಕನಕ ಲೋಕ. ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮಕ್ಕಳ ಜೊತೆಗೆ ಬಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ಪ್ಲೀಸ್ ಡೂ ಕಮ್. ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next vlog. Bye bye.